ಅನುಗ್ರಹದಿಂದ ಮಾನವನ ಬದುಕು ಸಾರ್ಥಕವಾಗುತ್ತದೆ ಎಂದು ಕನಕಪುರದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ಜ್ಯೋತ್ಸ್ನಮಯಿ ತಿಳಿಸಿದ್ದಾರೆ. ಅವರು ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದ್ದಾರೆ. ಅವ್ರ ಮೇಲೆ ಮಾಯೆ ಬಲೆ ಆಗ್ತಾಗ ಏನಾಯ್ತಂತೆ, ನಾಗಮಹೇಶ್ವರ ತುಂಬಾ ಚಿಕ್ಕದಾಗ್ತಾ ಆಗ್ತಾ 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 ಹೋದಿರುತ್ತೆ. ಆ ಬಲೆ ಬೀಸಿತ್ತಲ್ಲ ಮಾಯೆ, ಆ ಮಾಯೆಯಿಂದ ಬಿಸಿಕೊಂಡು ಹೋಗ್ಬಿಟ್ರೆ ಅಷ್ಟು ಚಿಕ್ಕದಾಗ್ಬಿಟ್ರೆ ನಾಗಮಹೇಶ್ವರ. ಅದನ್ನ ರಾಮಕೃಷ್ಣ ಹೇಳ್ತಾರೆ. ಅಂದ್ರೆ ಮಾಯೆಯಿಂದ ನಮ್ಮನ್ನೇ ತಪ್ಪಿಸ್ಕೊಳಕ್ ಸಾಧ್ಯ. ನಾವು ವಿನಯವಂತರಾದ್ರೆ ನಾವು ಮಾಯೆಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ. ಭಗವಂತ ಅವನೊಬ್ಬನೇ ನಮ್ಗೆ ಗತಿ ಅಂತ ಅವನ ಹತ್ರ ಹೋದ್ರೆ ಮಾತ್ರ ಏನಾಗುತ್ತೆ, ನಾವು ಮಾಯೆಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ. ಅವ್ನು ಹೇಳೋದೇ ಒಂದು, ಈ ಉಪಚಾರ ಮಾಡೋದೇ ಒಂದು ಆಯ್ತು ಅಂತ ಹೇಳಿದ್ರೆ ಒಂದು ಗುಣ ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಎಲ್ಲ ಮನುಷ್ಯರಿಗೂ ಒಂದು ರೋಗ ಇದೆ ಅಂತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಲೋಕಕ್ಕೆ ಬಂದಿದ್ದೀವಿ ನಾವು. ಇದರಲ್ಲಿ ನಾವು ಯಾವಾಗಲೂ ಇರ್ತೀವಿ, ನಾವು ಅಮರರು, ನಮಗೆ ಸಾವನ್ನೋದೇ ಇಲ್ಲ ಅಂತ ಒಂದು ಭಾವನೆ ಇದೆಯಲ್ಲ, ಅದು ರೋಗ ಅಂತ ಹೇಳ್ತಾರೆ ಮಹಾತ್ಮರು. ಹೌದಲ್ವಾ? ನಾವು ಆಲೋಚನೆ ಮಾಡ್ಬೇಕಿದೆ ನಾನು ಈ ಒಂದು ಪಾಯಿಂಟ್ ಅನ್ನು. ನಾವು ಯಾವತ್ತಾದ್ರೂ ಒಂದಲ್ಲ ಒಂದಿನ ಎಲ್ಲರೂ ನಾವು ಈ ದೇಹ ಬಿಟ್ಟು ಹೋಗ್ಲೇಬೇಕಲ್ಲ. ಶಾಶ್ವತ ಅಂತೂ ಅಲ್ಲ, ಇದು ಒಂದು ದೇಹ ಅನ್ನೋದು ನಶ್ವರ. ಆದ್ರೆ ಮನುಷ್ಯರು ನಾವೇನು ತಿಳ್ಕೊಂಡ್ಬಿಡ್ತೀವಿ, ನಾನು ಯಾವಾಗಲೂ ಇರ್ತೀನಿ, ಅದಕ್ಕೆ ಏನು ಇಷ್ಟು ಸಂಪಾದನೆ ಮಾಡಿದ್ದೇ ಮಾಡಿದ್ದು ನಮ್ಗೆ ಕೊನೆ ಬೇಕಾಗಿರೋದೇನು ಅಲ್ವಾ? ಎಲ್ಲಾನು ನಾವು ತಗೊಂಡು ಹೋಗಕ್ಕೂ ಸಾಧ್ಯ ಇಲ್ಲ. ಆದ್ರೂ ನಾವೇನ್ ಮಾಡ್ತೀವಿ, ಸಂಪಾದನೆ ಮಾಡ್ತಾನೆ ಇರ್ತೀವಿ. ಅದನ್ನ ಒಳ್ಳೆ ಕೆಲಸಕ್ಕೆ, ನಿಸ್ವಾರ್ಥ ಸೇವೆಗೆ ನಾವು ಬಳಸೋದೇ ಇಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಾನೆ ಇರ್ತೀವಿ. ಅದಕ್ಕೆ ಮೊದಲು ನಮ್ಮ ರೋಗ ಇದು ಏನು ಶಾಶ್ವತ ಅಲ್ಲ, ಈ ಜೀವನ ಶಾಶ್ವತ ಅಲ್ಲ, ನಶ್ವರ. ಈ ದೇಹ ಅನ್ನೋದು ನಶ್ವರ. ಶಾಶ್ವತ ಅನ್ನೋದು ಯಾವುದು? ಭಗವಂತ ಒಬ್ಬನೇ ಶಾಶ್ವತ. ವಾಸಿ ಆಗುತ್ತೆ. ಅದ್ಬಿಟ್ಟು ನಮ್ಮ ರೋಗ ನಮ್ಗೇನು ಅಂತಾನೆ ನಮ್ಗೆ ಗೊತ್ತಿಲ್ಲ. ಎಷ್ಟೋ ಸಲ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳು ನಮ್ಮ ಹಲವಾರು ತಪ್ಪುಗಳಿಂದ ಆಗಿರುತ್ತೆ. ತಪ್ಪು ಏನು ಅಂತ ನಮ್ಗೆ ಗೊತ್ತಾಗ್ತಾ ಏನು ಸಮಸ್ಯೆ ಅಂತ ಪರಿಹಾರ ಆದಾಗ. ಆದ್ರೆ ನಮ್ಗೆ ತಪ್ಪು ನಮ್ದೇನು ಅಂತ ನಮ್ಗೆ ಫಸ್ಟ್ ನಾವು ಗುರುತಿಸ್ಕೊಡೋಕೆ ನಮ್ಗೆ ಕಷ್ಟ ಅಲ್ವಾ? ಮೊದಲು ನಾನೇ ತಪ್ಪು ಮಾಡಿದ್ದೀನಿ ಅನ್ನೋದು ಗೊತ್ತಾಗ್ಬಿಟ್ರೆ ಏನು ಮುಂದಿನ ಪರಿಹಾರ ಸುಲಭವಾಗಿ ಸಿಗ್ತದೆ. ಹಾಗಾಗಿ ಈ ಒಂದು ಜೀವನದಲ್ಲಿ ನಾನು ಶಾಶ್ವತ ಅಲ್ಲ, ಈ ದೇಹ ಶಾಶ್ವತ ಅಲ್ಲ, ಇದು ನಶ್ವರ. ಭಗವಂತ ಒಬ್ಬನೇ ಶಾಶ್ವತ ಅಂತ ನಾವು ಯಾವಾಗ ತಿಳ್ಕೊಳ್ತೀವೋ ಆವಾಗ ನಮ್ಮ ಈ ಭವರೋಗ, ಸಂಸಾರದ ರೋಗ, ಅದರಲ್ಲಿ ಅರ್ಧ ಏನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಈ ಮಿಕ್ಕಿದ ಭಗವಂತ ಮಾಡ್ತಾನೆ ಅಲ್ವಾ? ಅವನನ್ನ ಕೈ ಹಿಡಿತಾನೆ. ನಾವು ಅವನಲ್ಲಿ ಶರಣಾಗತ ಆದ್ರೆ ಅವನು ನಮ್ಮನ್ನ ಕೈ ಹಿಡಿತಾನೆ. ಈ ಮಾಯೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅಜ್ಞಾನದಿಂದ ಬರುತ್ತೆ. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಒಬ್ಬ ವ್ಯಕ್ತಿ ಸಂಜೆ ಹೊತ್ತಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ಬೇಕಾದ್ರೆ ಅವನು ದಾರಿಯಲ್ಲಿ ಅವನಿಗೆ ಹಾವು ಕಾಣಿಸುತ್ತೆ. ಅವನು ಅದು ನೋಡ್ಬಿಟ್ಟು ಗಾಬರಿ ಆಗುತ್ತೆ. ಅವ್ನಿಗೆ ಎಲ್ಲೋ ಇದೇನಿದು ಹಾವು ಅಂತ ಹೇಳ್ಬಿಟ್ಟು ಗಾಬರಿ ಆಗುತ್ತೆ. ಆಮೇಲೆ ಅವ್ನ ಹತ್ರ ಹೋಗಿ ನೋಡ್ತಾನೆ, ಅದು ಹಾವಲ್ಲ, ಏನಾಗಿದೆ, ಅದು ಹಗ್ಗ. ಇದೇನಾಯ್ತು, ಅವನಿಗೆ ಹಾವು ತರ ಕಾಣಿಸ್ತು. ಹಗ್ಗ ಹಾವಾಗಿ ಕಾಣಿಸ್ತು. ಅಲ್ಲಿ ಇದ್ದಿದ್ದೇನು ಹಗ್ಗನೇ ಇದ್ದಿತ್ತು. ಅವನು ತಿಳ್ಕೊಂಡಿದ್ದು ಹಾವು ಅಂತ ತಿಳ್ಕೊಂಡ. ಯಾವಾಗ ಅವನು ಅದನ್ನ ಹಾವಲ್ಲ ಇದು ಹಗ್ಗ ಅಂತ ಗೊತ್ತಾಗ್ಮೇಲೆ ಏನಾಯ್ತು, ಅವನು ಭಯದ ಹೊರಟೋಗ್ಬಿಟ್ಟು. ಅದೇ ತರ ನಾವು ಅಜ್ಞಾನದಲ್ಲಿ ಇದ್ದೇವೆ. ಹಾಗಾಗಿ ನಾವೆಲ್ಲ ಏನು ಅಂದ್ಕೊಳ್ತಾ ಇದ್ದೀವಿ, ಎಲ್ಲವನ್ನು ಈ ಒಂದು ಸಂಸಾರ ಇದೆಲ್ಲ ಇದು ಯಾವಾಗಲೂ ಶಾಶ್ವತ ಆಗಿರೋದು. ಈ ಜಗತ್ತು ಅನ್ನೋದು ಭಗವಂತನ ಶಕ್ತಿನೇ. ಭಗವಂತ ಬೇರೆಲ್ಲ, ಈ ಜಗತ್ತು ಬೇರೆಲ್ಲ. ಆದ್ರೆ ನಾವು ನೋಡೋ ರೀತಿ, ನೋಡೋ ದೃಷ್ಟಿಕೋನ ಬದಲಾದಾಗ ಏನಾಗುತ್ತೆ, ಎಲ್ಲ ನಮಗೆ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಈ ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ಆರತಿ ಮತ್ತು ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳನ್ನ ಕುಮಾರಿ ವೈಷ್ಣವಿ ಅಕ್ಷರ ಮತ್ತು ಚಿರಂಜೀವಿ ನಿಖಿಲೇಶ್ ಯಾದವ್ ಪಠಿಸಿದ್ದಾರೆ. ಈ ಸತ್ಸಂಗದ ದಿವ್ಯ ಸಾನ್ನಿಧ್ಯವನ್ನ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮಮತಾ ರಾಘವೇಂದ್ರ, ಸರಸ್ವತಮ್ಮ ಗೋವಿಂದರಾಜು, ಯತೀಶ್ ಎಂ ಸಿದ್ದಾಪುರ, ಸುಮನ ಕೋಟೇಶ್ವರ, ಮಾಣಿಕ್ಯ ಸತ್ಯನಾರಾಯಣ, ಧ್ರುವ, ಗೀತಾ ನಾಗರಾಜ್, ರತ್ನಮ್ಮ, ಚನ್ನಬಸಪ್ಪ, ಭಾರತಿ, ಚೇತನ್, ಗೀತಾ ವೆಂಕಟೇಶ ರೆಡ್ಡಿ, ಯಶೋಧ ಪ್ರಕಾಶ್, ಶ್ರೀಪಾದ್, ಮಂಜುಳಾ ಉಮೇಶ್, ಕಾವೇರಿ, ಸುರೇಶ್ ಯಾದವ್, ಶೈಲಜಾ, ಶ್ರೀನಿವಾಸ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು.